ಈಗ ಅದನ್ನ ಸುದೀಪ್ ಸರ್ ಹತ್ರ ಹೇಳಿದ್ರಿ, ಹೇಳ್ದೆ. ಅದು ಮುಂದೆ ಕ್ರಮ ತಗೊಂಡಿದ್ದಾರ, ಏನಾಯ್ತು ಅಂತ? ಇಲ್ಲ, ಅವ್ರಿಗೆ ಹೇಳ್ದೆ ಅಷ್ಟೇನೆ, ಈ ತರದೊಂದು ಆಸೆ ಇದೆ ಅಂತ. ಆಮೇಲೆ ನಾನೇ ಆಚೆ ಬಂದ್ಬಿಟ್ನಲ್ಲ, ಆಚೆ ಬಂದಿರೋದ್ರಿಂದ ಅದನ್ನ ಕೇಳ್ಬೇಕು ಅಂತ ಅನ್ನಿಸ್ನಿಲ್ಲ. ಇದೊಂದು ಆಸೆಯಾಗೆ ಉಳಿತು ನನ್ನಲ್ಲಿ. ಈಗ ನೀವು ಚುನಾವಣೆಯಲ್ಲಿ ಮತ ಹಾಕಿ ರಾಜಕಾರಣಿಗಳನ್ನ ಗೆಲ್ಲಿಸ್ತೀರ, ನಿಮ್ಮ ಊರಿಗೋ ನಿಮ್ಮ ಒಂದು ಗ್ರಾಮಕ್ಕೋ ಒಂದು ಮೂಲ ಸೌಕರ್ಯಗಳು ಬರಬೇಕು ಅಂತ. ಬಟ್ ಆಗೋದಿಲ್ಲ, ಎಷ್ಟೋ ಕಡೆ ಇವತ್ತು ನೀವು ನೋಡ್ಬೋದು ಆಗಲ್ಲ. ಹೌದು. ಇದಕ್ಕೆ ಯಾರು ಏನೋ ಹೇಳ್ತೀರಾ, ಜವಾಬ್ದಾರಿ ತಗೋಬೇಕು ಅಂತ ಹೇಳ್ತೀರಾ? ಅಂದ್ರೆ ಆಲ್ರೆಡಿ ನೀವು ಏನು ವೋಟ್ ಹಾಕಿ ಗೆಲ್ಸಿರ್ತೀರೋ ಅವರೇ ಲಕ್ಷ್ಯ ಕೊಡೋದಿಲ್ಲ. ಹೌದು. ಅಂದ್ರೆ ಅದನ್ನೇ ಹೇಳ್ತಾ ಇರೋದು ಸರ್, ಇದಕ್ಕೆ ಯಾರು ಜವಾಬ್ದಾರಿ ತಗೋಬೇಕು ಅಂತ. ಅಂದ್ರೆ ಏನಿಲ್ಲ, ಯಾಕಂದ್ರೆ ಸರ್ವೇಸಾಮಾನ್ಯ ಊರು ಅಂದ ತಕ್ಷಣ ಪ್ರತಿಯೊಂದು ಯಾವುದೇ ಗ್ರಾಮದಲ್ಲಿ ನಮ್ ಕರ್ನಾಟಕನೇ ತಗೊಂಡ್ರೆ ಯಾವುದೇ ಒಂದು ಹಳ್ಳಿಗೂ ಒಂದಿಷ್ಟು ಸೌಲಭ್ಯಗಳು ಸರ್ಕಾರದಿಂದ ಆಗ್ಲೇಬೇಕು ಅನ್ನೋದು ಒಂದು ರೂಲ್ಸ್ ನಿಯಮಗಳು ಇದೆ. ಆದ್ರೂ ಕೆಲವೊಂದು ಗ್ರಾಮಕ್ಕೆ ಈಗ ರಸ್ತೆ ಆಗ್ಬೋದು, ಬೀದಿ ದ್ವೀಪ ಆಗ್ಬೋದು, ಅದೇನೋ ಒಂದು ಕೆಲವು ಸೌಲಭ್ಯಗಳು ಆಗಿಲ್ಲ. ನಮ್ಮೂರ್ಗೆ ರೋಡು ಈ ತರದೆಲ್ಲ ಆಗಿದೆ. ನಮ್ಮ ಊರಿನಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ. ಈಗ ಸ್ಕೂಲ್ ಹೋಗೋ ಮಕ್ಕಳಾಗ್ಬೋದು ಅಥವಾ ಯಾರೋ ಆಸ್ಪತ್ರೆ ಕರ್ಕೋದಾಗ್ಬೋದು, ತುಂಬಾ ಒಂದು 7-8 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಯಾರೋ ಒಂದ್ ಸ್ವಲ್ಪ ಸ್ಕೂಟ್ರು ಕಾರ್ ಮಾಡಿಕೊಂಡ್ರು ಹೋಗ್ತಾರೆ. ಎಲ್ಲರ ಹತ್ರನು ಸ್ಕೂಟರ್ ಇಲ್ಲ. ಎಷ್ಟೋ ಬಡವ್ರಿಗೆ ಅವ್ರು ಹುಷಾರ್ ತಪ್ಪಿದ್ರು ಏನಾಗ್ತದೆ, ಅಷ್ಟು ಹುಷಾರ್ ತಪ್ಪಿದ್ರು ಅವ್ರಿಗೆ ಜ್ವರ ಏನೋ ಬಂದ್ರೆ ಆ ಜ್ವರದಲ್ಲೂ ನಡ್ಕೊಂಡು ಹೋಗ್ತಾರೆ. ಈ ಒಂದು ದೃಷ್ಟಿಕೋನದಲ್ಲಿ ನೋಡಿದಾಗ ಒಂದ್ ಟೈಮ್ನಲ್ಲಿ ನಮ್ಮ ತಂದೆನೇ ನಾನು ಎಕ್ಸಾಂಪಲ್ ಕೊಡಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆ ಹುಷಾರ್ ತಪ್ಪಿದಾಗ ಅವ್ರಿಗೆ ಹೆಚ್ಚಿಗೆ 12 ವರ್ಷ ಆಯ್ತು. ನಮ್ಮ ತಂದೆ ಅವರು ಹುಷಾರ್ ತಪ್ಪಿ ಗಂಟ್ಲ ಆಪರೇಷನ್ ಆಗ್ಬಿಡ್ತದೆ. ಅವ್ರನ್ನ ಆಸ್ಪತ್ರೆಗೆ ಕಿದ್ವಾಗೆ ಕರ್ಕೊಂಡ್ಬರ್ಬೇಕಾಗಿರ್ತದೆ. ಆಗ ನಮ್ಮ ತಂದೆಗೆ ಎಷ್ಟೇ ಹುಷಾರಿಲ್ಲ ಅಂದ್ರೂ ನಾವು ನಡ್ಕೊಂಡೇ ಕರ್ಕೊಂಡ್ಬರ್ತಾ ಇದ್ದೋ ಒಂದು 7-8 ಕಿಲೋಮೀಟರ್. ತುಂಬಾ ಸುಸ್ತಾದಾಗ ಅಲ್ಲಲ್ಲೇ ಮದ್ಮೇದಲ್ಲಿ ಒಂದು ಮರದ ನೆರಳಲ್ಲಿ ಕೂರಿಸಿ ಪುನಃ ಬಂದು ಕರ್ಕೊಂಡು ಹೋದಿ ಈ ತರ. ಅವಾಗ ನನ್ಗೆ ಅನಿಸುತ್ತು, ಅಟ್ಲೀಸ್ಟ್ ಒಂದು ವೆಹಿಕಲ್ ವ್ಯವಸ್ಥೆನೋ ಒಂದು ಬಸ್ಸು ಅಷ್ಟನ್ನ ಇದ್ದಿದೆ, ನಡ್ಕೊಂಡು ಹೋಗ್ಬೋದಾಗಿತ್ತಲ್ಲ ಅಂತ. ಆ ಒಂದು ದೃಷ್ಟಿಕೋನ ನಾನು ತಲೆಯಲ್ಲಿ ಇಟ್ಕೊಂಡು ನಮ್ಮೂರ್ಗೆ ಎಲ್ರಿಗೂ ಅನುಕೂಲ ಆಗೋ ರೀತಿಲಿ ಒಂದು ಚಿಕ್ಕ ಆಸ್ಪತ್ರೆ ಆಗ್ಬೇಕು, ಒಂದು ಬಸ್ಸಿನ ವ್ಯವಸ್ಥೆ ಆಗ್ಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ನಾನು ಸುದೀಪ್ ಸರ್ಗೆ ಆ ವೇದಿಕೆ ಮೇಲೆ ಬಿಗ್ ಬಾಸ್ ಮನೆ ಒಳಗೆ ಹೋಗ್ಬೇಕಾದ್ರೆ ಇದನ್ನ ನಾನು ಹೇಳಿದೆ. ಬಟ್ ಆಸೆಯಾಗೆ ಉಳಿತು. ಗೊತ್ತಿಲ್ಲ ನಮ್ಮೂರ್ಗೆ ಯಾವ ರಾಜಕಾರಣಿಗಳಿಂದನೋ ಅಥವಾ ಯಾರ ಕಡೆಯಿಂದನೋ ಇದೊಂದಾದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ ಎಷ್ಟೋ ಜನಕ್ಕೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.